ಈ 5 ವರ್ಷಕ್ಕೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಸಾಧ್ಯ ಆಗ್ತಾ ಇದೆ. ಯಾವುದೇ ಇಡೀ ಗಂಗರ ಒಂದು ಅಂಶವನ್ನೇ ಸಮಾಜದ ಮುನ್ನೆಲೆಗೆ ತರಬೇಕು ಅಂತ ಈ ವಯಸ್ಸಿನಷ್ಟು ಸೌಜನ್ಯದಿಂದ ಹೃದಯವಂತಿಕೆಯಿಂದ ಆಗಮಿಸಿರೋದು ನಮಗೆ ನಿಜವಾಗ್ಲೂ ಶಾಲನ್ನ ಹಾಕಿ ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೊಡ್ತಾ ಇದ್ದೀನಿ. ಸಾಧಾರಣ ಇವತ್ತು ಸಮುದಾಯಕ್ಕೆ ಸೀಮಿತ ಆಗ್ಬಿಡ್ತಾರೆ. ಆದರೆ ಒಂದು ಸಮುದಾಯದ ಸ್ವರೂಪಗಳು ಸುಮಾರು 3-3.5 ದಶಕಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಬರ್ತಾ ಇರೋರು ನಮ್ಮ ಬೆಂಗಳೂರಿನಿಂದ ನಾನು ಬಂದೇ ಬರ್ತೀನಿ, ಈ ಕಾರ್ಯಕ್ರಮನ ನಾನು ನೋಡಬೇಕು, ಇಂಥ ಕಾರ್ಯಕ್ರಮಗಳನ್ನ ನಾವು ಕರ್ನಾಟಕದ ರಾಜಧಾನಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಬೆಂಬಲಕ್ಕೆ ನಮ್ಮ ಈ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸ್ಥಳ ಬೇಕು. ಬೆಲ್ಕಟ್ಟಿ ಪ್ರೋತ್ಸಾಹಿಸ್ತಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹರಡಿದ್ದಾರೆ. ಸಮುದಾಯದ ಎಲ್ಲೇ ಮೀರಿ ಯಾರು ಎಲ್ಲಿ ಈ ಕ್ಲಬ್, ಅಲಯನ್ಸ್ ಕ್ಲಬ್, ಬಿಲ್ಡರ್ಸ್ ಅಸೋಸಿಯೇಷನ್ ಹೇಳ್ತಾ ಹೋದ್ರೆ ಹಲವಾರು ಸಂಘ ಸಂಸ್ಥೆಗಳು, ಅದಷ್ಟೇ ಅಲ್ಲ ಇತ್ತೀಚೆಗೆ. ಆದ್ರೆ ಈ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಅಂತಂದಾಗ ಅಂದಿನ ಹೆಸರಾಂತ ವಕೀಲರು ಮತ್ತು ಇವತ್ತಿನ JSS ವಿದ್ಯಾಪೀಠದ ಸಂಸ್ಥಾಪಕ ಕಾರ್ಯದರ್ಶಿಗಳು ಆಗಿದ್ದಂತ H. ಗಂಗಾಧರ್ ಅವರು ಅವತ್ತು ನನಗೆ ಒಂದು ಮಾತನ್ನು ಹೇಳಿದ್ರು. ಈ ಬೆಟ್ಟ ಏನಾದರೂ ಮಾಡಬೇಕು ಅಂತಂದಾಗ ನಾನು ಕೆಲವು ಸಲಹೆಗಳನ್ನು ಕೊಟ್ಟೆ. ಅವ್ರು ಹೋಗ್ಕೊಂಡು ದೊಡ್ಡಕೆರೆ ಮೈದಾನದಲ್ಲೇ ಬಹಳ ದೊಡ್ಡದು 2 ದಿವಸಗಳ ದೊಡ್ಡ ಸಭೆಯನ್ನು 16,000 ಜನ ಸೇರಿಸಿ 16,000 ಜನ ಸೇರಿದಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಈ ರಾಜ್ಯದ ಎಲ್ಲ ಜಾತಿ ಜನಾಂಗಗಳ ಎಲ್ಲ ಜಗದ್ಗುರುಗಳು ಇದ್ರು. ಒಕ್ಕಲಿಗರು, ಲಿಂಗಾಯತರು, ಉಪ್ಪಾರರು, ನಾಯಕರು, ಹೀಗೆ. ಆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಜಗದೀಶ್ ಶೆಟ್ಟರು ಅದರ ಉದ್ಘಾಟನೆ ಮಾಡಿದ್ರು. ಆವತ್ತೇ ನಮ್ಮ ಬೇಡಿಕೆಗಳನ್ನು ಒಪ್ಪಿದ್ರು. ಮಾದೇಶ್ವರ ಬೆಟ್ಟಕ್ಕೆ ಪ್ರಾಧಿಕಾರ ಮಾಡ್ತೇನೆ ಅಂತ ಹೇಳಿ ಆ ಮಾತನ್ನು ಹೇಳಿದ್ರು. ನಾನು ಒಂದು ಬೇಡಿಕೆಯನ್ನು ಅವತ್ತು ಇಟ್ಟಿದ್ದು, ಯಾಕೆಂದ್ರೆ ಇದಕ್ಕೆ ಒಂದು ರೀತಿ ಸೂಕ್ತ ಅಂತ ಅನ್ಕೊಂಡಿದ್ದೇನೆ. ಅವತ್ತು ವೇದಿಕೆ ನಾನು ಹೇಳಿದ್ದು, ತಿರುಪತಿ ತಿಮ್ಮಪ್ಪನಿಗಿಂತ ಹೆಚ್ಚು ಭಕ್ತರು ಮಾದೇಶ್ವರರಿಗಿದ್ದಾರೆ. ಯಾವ ಕರ್ತವ್ಯವೂ ಇಲ್ಲ. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿಯನ್ನು ಪಡೆದು ನಾನು ಧನ್ಯನಾಗಿದ್ದೇನೆ. ಧನ್ಯೋಸ್ಮಿ. ನನಗೆ ಬೇಕಾದಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು ಬಂದಿವೆ. ಆದರೆ ಇವತ್ತಿನ ಈ ಪ್ರಶಸ್ತಿ ಬಹಳ ವಿಶಿಷ್ಟವಾದದ್ದು ಎಂಬುದಾಗಿ ನಾನು ಭಾವಿಸಿದ್ದೆ.
ಶ್ರೀ ಪುರುಷ ಸಾಂಸ್ಕೃತಿಕ ಸಮಿತಿಯ ಸ್ಥಾಪಕರು ಅಧ್ಯಕ್ಷರು ಆದ ಡಾಕ್ಟರ್ ರವೀಶ್ ಅವರಿಗೆ ಅವರ ಬಳಗದವರಿಗೆ ನನ್ನ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕದ ರಾಗಭರತನಗಳಲ್ಲಿ ಬಹಳ ಪ್ರಾಚೀನವಾದದ್ದು ಪ್ರಶಸ್ತವಾದದ್ದು ಈ ಗಂಗರ ರಾಗಮನತನ. ನಾನು ಸಾಹಿತ್ಯದ ವಿದ್ಯಾರ್ಥಿ. ಈ ದೃಷ್ಟಿಯಿಂದಲೂ ಕೂಡ ಗಂಗರನ್ನು ನಾನು ಸ್ಮರಿಸಿಕೊಳ್ತೇನೆ. ಯಾಕಂದರೆ ಗಂಗ ದೊರೆ ದುರ್ವಿನೀತ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಕಂಡುಬರ್ತಕ್ಕಂಥ ಮೊದಲನೆಯ ಹೆಸರು. ಅವರಿಗಿಂತ ಹಿಂದೆ ಅತ್ಯಂತ ಪ್ರಾಚೀನ ಶಾಸನ ಹಲಿಬಿಡಿ ಶಾಸನ ಇದೆ, ಅದು ಕದಂಬರದು. ಆದರೆ ಅಲ್ಲಿ ಆ ಶಾಸನವನ್ನು ಬರೆದ ಕವಿಯ ಹೆಸರು ನಮಗೆ ಗೊತ್ತಿಲ್ಲ. ಈ ದುರ್ವಿನೀತ ಯಾತಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಮುಖ್ಯನಾದವನು ಅಂತ ಹೇಳಿದರೆ, ಕವಿರಾಜ ಮಾರ್ಗದಲ್ಲಿ 9ನೇ ಶತಮಾನದ ಗ್ರಂಥ ದುರ್ವಿನೀತನ ಹೆಸರು ಉಲ್ಲೇಖಗೊಂಡು ಗದ್ಯ ಕವಿ ಪಟ್ಟಿಯಲ್ಲಿ, ಗದ್ಯ ಕವಿಗಳ ಪಟ್ಟಿಯಲ್ಲಿ ಅವನ ಹೆಸರು ಬಂದಿದೆ. ಅವನಿಗೆ ಏನು ಬರೆದಿದ್ನೋ ನಮಗೆ ಗೊತ್ತಿಲ್ಲ, ಬರಲೇಬೇಕು. ಆದರೆ ಸಂಸ್ಕೃತದಲ್ಲಿ ಭಾರತೀಯ ಕಿರಾತಾರ್ಜುನೀಯದ 15 ಸಾಧಾರಣವಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಯಾರು ಈ ಸೆಲೆಬ್ರಿಟಿಗಳು ಅಂದರೆ ನಮ್ಗೆ ಗೊತ್ತಲ್ಲ, ಕಾಕಿ ಕಾಗಿ ಕಾಗಿ, ಅವರನ್ನ ಅಷ್ಟು ನಾವು ಏನು ಹೇಳ್ತಾರೆ ಇಂಥ ಒಂದು ಭಾಗವಹಿಕೆಯಲ್ಲಿ ಆ ರಂಗವನ್ನು ಬೆಳೆಯೋದಿಲ್ಲ. ಆದರೆ ಇದರ ಹೊರತಾಗಿ ಒಬ್ಬರ ಮುತ್ಸದಿ ಮೈಸೂರಲ್ಲಿ ಮನೆ ಮನೆ ಮಾದೇಗೌಡರು ಅಂತ ಹೆಸರುವಾಸಿಯಾಗಿ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಾರಲ್ಲ, ಆ ಯೋಜನೆ ಫಲವತ್ತಾಯಿತು ಅಂತ ಅನ್ನಿಸಿದಾಗ ಒಬ್ಬ ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಅಂದರೆ ನಮ್ಮ ಕನ್ನಡದ ಮಂಡಿಗೆ ಸೇವೆ ಮಾಡದಂಥವ್ರನ್ನ ಗುರುತಿಸಿ ಅವರಿಗೆ ಶ್ರೀ ಪುರುಷ ಪ್ರಶಸ್ತಿಯನ್ನ ನೀಡಬೇಕು ಅಂತ ಪ್ರಥಮ ಬಾರಿಗೆ ನಾವು ನಮ್ಮ ಶ್ರೀ ಪುರುಷ ಸಾಂಸ್ಕೃತಿಕ ಸಮಿತಿಯಿಂದ ನಿರ್ಧಾರ ಮಾಡಿದಾಗ ನಮ್ಮ ಮನಸ್ಸಿಗೆ ಹೊಳೆದಿದ್ದು ಸರಸ್ವತಿ ಪುತ್ರರಾದಂಥ ಶ್ರೀ CPK ಗುರು. ಪ್ರಾಯಶಃ ಅವ್ರ ಬಗ್ಗೆ ನಾನು ಏನು ಹೇಳಕ್ ಹೋದ್ರು ಚಿಕ್ಕವನಾಗ್ತಾರೆ. ಚಿಕ್ಕಯ್ಯನವರಿಂದ ಪ್ರೇರಣೆ ಪಡೆದು ಅವರ ಮೂಲ ಪುರುಷರ ಬಗ್ಗೆ, ನಮ್ಮ ಮೂಲ ಪುರುಷರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಸ್ತ್ರೀ ಪುರುಷ ಇರ್ಬೋದು, ತಂತ್ರ ಜನರು ಇರ್ಬೋದು, ಅವ್ರ ಬಗ್ಗೆ ಪುಸ್ತಕವನ್ನು ಬರೆದು ಅಧ್ಯಯನ ಮಾಡಿ ಹಲವಾರು ಯುವಕರಲ್ಲಿ ಪ್ರೇರಣೆಯನ್ನ ನೀಡ್ತಾ ಅವರು ಕೂಡ ನಮ್ಮ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರೇರಣೆ ನೀಡಿದಂಥವರು ಡಾಕ್ಟರ್ BN ರವೀಶ್ ಅವರು. 5 ವರ್ಷದ ಹಿಂದೆ ಮೆಡಿಕಲ್ ಕಾಲೇಜಿನ ರಜತ ಮಹೋತ್ಸವ ಭವನದಲ್ಲಿ ಅದ್ದೂರಿಯಾಗಿ 1000 ಜನ ಸೇರಿಸಿ ಒಳ್ಳೆ ಮಟನ್ ಬಿರಿಯಾನಿ ಊಟವನ್ನ ಮಾಡಿಸಿ ಪಕ್ಷ ಜೊತೆಗೆ ಅವತ್ತು ಕೂಡ ಚಕ್ರವರ್ತಿಯವರ ಅದ್ಭುತವಾದ ಉಪನ್ಯಾಸ ಜಯರಾಮ್ ರಾಯ್ಪುರ್ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದರು. ಅದರಲ್ಲಿ CPK ಅವರು ನಾವೆಲ್ಲ ಇದ್ವಿ. ನಾನು ಅಚಾನಕ್ಕಾಗಿ ಆ ಸ್ತ್ರೀ ಪುರುಷ ಪುಸ್ತಕವನ್ನ ಲಯನ್ ದೇವೇಗೌಡರು ಬಿಡುಗಡೆ ಮಾಡಬೇಕಾಗಿತ್ತು. ಅವರು ತಡ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಬೆಟ್ಟೇಗೌಡರು ಮತ್ತೆ ರವೀಶ್ ಅವರು ಜೋಡಿಸಿದ್ರು. ಆದರೆ ಲಯನ್ ದೇವೇಗೌಡರು ಕೂಡ ಬಂದರು, ಇಬ್ಬರು ಒಟ್ಟಿಗೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ. ಅದಾದ ನಂತರ ನನಗೂ ಕೂಡ ಸ್ತ್ರೀ ಪುರುಷರ ಬಗ್ಗೆ ಗೊತ್ತಾಗಿದ್ದು. ಇಡೀ ರಾಜ್ಯದ ಹಲವಾರು ನಮ್ಮ ಆದಿಚುಂಚನ ಮಠದ ಸ್ವಾಮೀಜಿಯವರು ಒಳಗೊಂಡಂತೆ ಹಲವಾರು ಜನ ಸ್ವಾಮೀಜಿಯವರಿಗೆ, ರಾಜಕಾರಣಿಗಳಿಗೆ, ಸಾಹಿತಿಗಳಿಗೆ ತಲಕಾಡು ಗಂಗರ ಇತಿಹಾಸ ಜೊತೆಗೆ ಸ್ತ್ರೀ ಪುರುಷರ ಮಹತ್ವ ಗೊತ್ತಾಗಿದ್ದು ಅವತ್ತಿನಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಅವರು ಡಿಲೀಟ್ ಮಾಡಿದ್ರು, ಇಂಗ್ಲಿಷ್ನಲ್ಲಿ ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ. ಕೊನೆಗೆ ನಾವೆಲ್ಲರೂ ಹೊಂದ್ಕೊಂಡು ಹೋಗ್ಬೇಕು, ಅದು ಕನ್ನಡಕ್ಕೂ ಕೂಡ ತರ್ಜುಮೆಯನ್ನ ಮಾಡಿದ್ದಾರೆ. ಡಾಕ್ಟರ್ BN ರವೀಶ್ ಅವರ ಮತ್ತು ಡಾಕ್ಟರ್ ತಲಕಾಡು ಚಿಕ್ಕಣ್ಣಿಯವರ ಈ ಸೇವೆ ತುಂಬ ಶ್ಲಾಘನೀಯವಾಗಿರುವಂಥದ್ದು. ಯಾರು ಇತಿಹಾಸ ತಿಳ್ಕೊಳ್ಳೋದು ಅವ್ರ ಇತಿಹಾಸ ನಿರ್ಮಿಸಲಾಗುವಂಥ ಒಂದು ನಾಣ್ಣುಡಿ ಇದೆ.
ಅದೇ ರೀತಿ ನಾವು ನಮ್ಮ ಮೂಲ ಪುರುಷರ ಇತಿಹಾಸವನ್ನ ಸುಮಾರು 700 ವರ್ಷಗಳ ಕಾಲ ಸತತವಾಗಿ ಯಾವುದಾದ್ರೂ ನಾಯಕನಂತ ನಾವು ಹಾಡಿದ್ರೆ ಅದು ತಲಕಾಡು ಗಂಗೋಡಿ ದೇಶದಲ್ಲಿ ಇಡೀ ವಿದೇಶದಲ್ಲೂ ಕೂಡ ಇಷ್ಟೊಂದು ಸುದೀರ್ಘವಾಗಿ ಆಳ್ವಿಕೆ ಮಾಡಿರುವಂಥ ಯಾವುದೇ ರಾಜಮನೆತನ ಇಲ್ಲ. ಅದರಲ್ಲೂ ಸ್ತ್ರೀ ಪುರುಷ ಸುಮಾರು 53 ವರ್ಷಗಳ ಕಾಲ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವು ಹೇಳ್ತೀವಿ, ಅದಕ್ಕಿಂತ ಇನ್ನೂ ಉತ್ಕೃಷ್ಟವಾಗಿ ರಾಜ್ಯಭಾರವನ್ನು ಮಾಡಿ ಇಡೀ ರಾಜ್ಯದ ವಿಸ್ತರಣೆ ಇರ್ಬೋದು ಅಥವಾ ಅಲ್ಲಿ ಪ್ರಜೆಗಳ ಹಿತರಕ್ಷಣೆಗಾಗಿ ಕೆಲಸ ಮಾಡುವಂಥವರು ಶ್ರೀಪರ್ದವರು. ಹಾಗಾಗಿ ನಾವು ತಲಕಾಡು ಚಿಂದ್ರೇಗೌಡರ ನೇತೃತ್ವದಲ್ಲಿ BN ರವೀಶ್ ಅವರ ಗೋದ್ನೂರು ಪುರುಷೋತ್ತಮ ಸರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ತಲಕಾಡು ಗಂಗರ ಬಗ್ಗೆ ಏನು ಕರ್ನಾಟಕದ ಇತಿಹಾಸದಲ್ಲಿ ದಾಖಲಾಗುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ದಾಖಲೆ ಆಗ್ತಾ ಇದೆ. ಈಗ ನಮ್ಮ ರವೀಶ್ ಅವರು ಹೇಳಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಸಾಮಾನ್ಯವಾದ ಕೆಲಸವನ್ನು ಮಾಡಿದವರು ಸ್ತ್ರೀ ಪುರುಷ ಅಂತ ಹೇಳಿ ಅದನ್ನು ಪರಿಚಯ ಇವಾಗ ಯಾಕೆ ಆಗಿಲ್ಲ ಅನ್ನೋದೇ ನನಗೆ ನೋವಿನ ಸಂಗತಿ ಅಂತ ಹೇಳ್ತಾ ಇದ್ರು. ಮಾತನಾಡೋ ಸಂದರ್ಭ ಅಲ್ಲ, ಈಗ 2 ಜನ ಇನ್ನೂ ಹಿರಿಯಾಗಿ ಮಾತನಾಡ್ತಿದ್ದಾರೆ, ಬೆಳೆದಿರ್ತಾರೆ. ಹಾಗಾಗಿ ಅವರಿಗೆ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.